ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಕುಂಭಕೋಣಂಗೆ ಬೆಳಗ್ಗೆ 3:30ಗೆ ಎದ್ದು ರೆಡಿಯಾಗಿ ಎಲ್ಲ ಕೆಲಸ ಮಾಡಿ ಪೂಜೆ ಮುಗಿಸಿ ಹೊರಟಿದ್ದೀವಿ. 5 ಗಂಟೆ ಅಂದ್ಕೊಂಡ್ವಿ, 5:15 ಆಯಿತು. ಸೊ ನನ್ನ ಮಗಳು ಕಾರಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾಳೆ. ನನ್ನ ತಮ್ಮನ ಬಂದಿದ್ದಾನೆ, ಅವನೇ ಕಾರು ಓಡಿಸ್ತಾ ಇರೋದು. ನನ್ನ ಅಣ್ಣ, ಅತ್ತಿಗೆ ಮತ್ತು ನನ್ನ ಕಸಿನ್ಗಳೆಲ್ಲ ಇನ್ನೊಂದು ಕಾರಲ್ಲಿ ಬರ್ತಾಯಿದ್ದಾರೆ. ಸೊ ಹಾಗಾಗಿ ನಾವು ಬೆಳಗ್ಗೆನೇ ಬೇಗನೆ ಸ್ವಲ್ಪ ಹೊರಟ್ಬಿಟ್ವಿ. ತುಂಬಾ ಲೇಟ್ ಆಗುತ್ತೆ ಅಂತ ನಾವು ಹೋಗ್ತಿರೋದು ಕುಂಭಕೋಣಂಗೆ. ಅಲ್ಲಿ ಯಾವ್ಯಾವ ಟೆಂಪಲ್ ನೋಡ್ತೀವಿ, ಹೇಗಿದೆ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಒಟ್ಟು 3 ವಿಡಿಯೋ ಮಾಡಿ ಹಾಕ್ತಿದ್ದೀನಿ. ಸೊ ಒಂದೇ ಇದರಲ್ಲಿ ಹಾಕೋಕ್ಕಾಗಲ್ಲ, ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿ ಡಿವೈಡ್ ಮಾಡಿ ನಾನು ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಸೊ ನಾವು ಇದನ್ನು ಹೊರಟ್ವಿ ಬೆಳಗ್ಗೆನೇ ಬೇಗನೆ. ನೋಡಿದ್ರೆ ವಾತಾವರಣ ಥಂಡಿ ಆಗಿತ್ತು. ಕೃಷ್ಣಗಿರಿಯಲ್ಲೆಲ್ಲ ಮಳೆ ಸ್ಟಾರ್ಟ್ ಆಗ್ತಾಯಿತ್ತು, ಜಿಡಿ ಥರ. ನಾವು ಅಂದ್ಕೊಂಡ್ವಿ, ಅಯ್ಯೋ ಇದೇನು ನಾವು ಬಿಸಿಲಿರುತ್ತೆ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಇಷ್ಟೊಂದು ಮಳೆ ಬರ್ತಾಯಿದೆ. ನಾವು ವೆದರು ಅಲ್ಲಿ ಚೆಕ್ ಮಾಡಿ ಹೋಟೆಲವ್ರನ್ನ ಕೇಳಿದ್ವಿ, ಇಲ್ಲ ಸರ್ ಬಿಸಿಲಿದೆ ಅಂತ ಹೇಳಿದರು. ಇಲ್ಲಿ ಕೃಷ್ಣಗಿರಿ ಸ್ವಲ್ಪ ಮಳೆ ಎಲ್ಲ ನೋಡ್ಬಿಟ್ಟು ನಮಗೆ ಇದೇನು ಮಳೆ ಸ್ಟಾರ್ಟ್ ಆಗ್ತಾಯಿದೆ. ನಾವು ಬೇರೆ ಜಾಸ್ತಿ ಸ್ವೆಟರ್ ಏನೂ ಇಟ್ಕೊಂಡಿರಲಿಲ್ಲ. ನನ್ನ ಮಗಳಿಗೆ ಮಾತ್ರ ತೊಗೊಂಡಿದ್ದೆ, ಎಲ್ಲೇ ಹೋದರೂ ಅವಳಿಗೆ ತೊಗೊಂಡಿರ್ತೀನಿ. ಬಟ್ ನಮಗೇನು ಬೇಡ, ಬಿಸಿಲೆಲ್ಲ ಅವಶ್ಯಕತೆ ಇಲ್ಲ, ಸುಮ್ಮನೆ ಏನಕ್ಕೆ ಲಗೇಜು ಎಕ್ಸ್ಟ್ರಾ ಅಂದ್ಕೊಂಡು ನಾನು ಬೇಡ ಅಂದ್ಕೊಂಡು ಸುಮ್ಮನೆ ಇದ್ದೆ. ಅಲ್ಲಿ ನೋಡಿದ್ರೆ ಮಳೆ ಸ್ಟಾರ್ಟ್ ಆಯಿತು. ಆದರೆ ಅದೇನು ಕೃಷ್ಣಗಿರಿಲಿ ಅಷ್ಟೇ ಇದು ಅಲ್ಲಿಂದ ಮುಂದಕ್ಕೆ ಏನು ಅಷ್ಟು ಇರಲಿಲ್ಲ. ಬಟ್ ವಾತಾವರಣ ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು. ಅಲ್ಲಿ ನೋಡಿ, ಆ ಮೋಡಗಳೆಲ್ಲ ಆ ಬೆಟ್ಟಗಳ ಮೇಲೆ ಹಾದು ಹೋಗ್ತಿದ್ರೆ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬಾ ಇಷ್ಟ ಆಗ್ತಿತ್ತು. ಆ ಗಿಡಗಳೆಲ್ಲ ಮಳೆ ಹನಿ ನೀರಿಗೆಲ್ಲ ಕ್ಲೀನಾಗಿ ಒಂಥರ ನಗ್ನಾಗ್ತಾ ಇದೆ, ಒಂಥರ ಏನೋ ಹ್ಯಾಪಿಯಾಗಿದೆ ಅನ್ನೋ ಥರ ಖುಷಿ ಅನಿಸ್ತಾಯಿತ್ತು ನೋಡ್ತಾ ಇದ್ದರೆ. ಎಷ್ಟು ಹಸಿರುವಾಗಿ ಚೆನ್ನಾಗಿ ಕಾಣ್ತಾಯಿದೆ. ಅದೇ ಬೇಸಿಗೆಗೆ ಹೋಗಿದ್ರೆ ಇಷ್ಟು ಕಾಣಿಸ್ತಾ ಇರಲಿಲ್ಲ. ಅಷ್ಟೊತ್ತಿಗಾಗಲೇ ತುಂಬ ಹೊಟ್ಟೆ ಹಸಿತಿತ್ತು. 8 ಗಂಟೆ ಆಗೋಗಿತ್ತು. ನಾವು ಇನ್ನು ಮುಂದೆ ಹೋಗಿ ಎಲ್ಲೂ ಹೋಟೆಲ್ ಸಿಗಲಿಲ್ಲ. ಇದೊಂದು ಶರವಣ ಭವನ್ ಅಂತ ಸಿಕ್ತು. ಇದೆಲ್ಲ ಹೋಟೆಲ್ಗೂ ಆಲ್ಮೋಸ್ಟ್ ಶರವಣ ಭವನ್ ಅಂತಲೇ ಇಟ್ಟಿದ್ದಾರೆ. ಇನ್ನೂ ಹಾಕ್ತಾರೆ, ಜಸ್ಟ್ ಓಪನ್ ಮಾಡಿದ್ರು, ರೆಡಿಯಾಗಿದ್ದರು. ನಾವೇ ಹೋದ್ವಿ. ಯಾವುದೋ ಒಂದು ಸದ್ಯ ತಿಂಡಿ ತಿಂದ್ಬಿಡೋಣ, 8 ಗಂಟೆ ಆಯಿತು ಅಂತ. ಬಟ್ ಇಲ್ಲ, ತುಂಬಾ ಚೆನ್ನಾಗಿತ್ತು. ನೀವು ಯಾರು ಹೋದರೆ ಖಂಡಿತ ಇಲ್ಲಿ ಹೋಗಿ. ದೋಸೆ ಎಲ್ಲನೂ ಚೆನ್ನಾಗಿತ್ತು. ಒಲೆಯಿಂದ ಮಾಡಿರೋದ್ರಿಂದ ಅಡುಗೆ ತುಂಬ ಟೇಸ್ಟಾಗಿತ್ತು. ಫಸ್ಟ್ ನಾವೇ, ಅದಾದಮೇಲೆ ಸುಮಾರು ಜನ ಬಂದರು. ಸಿಕ್ಕಾಪಟ್ಟೆ ರಶ್ ಆಗೋಯ್ತು ಆಮೇಲೆ. ಸೊ ನನ್ನ ಮಗಳು ದೋಸೆ ತೊಗೊಂಡ್ಳು. ಇಡ್ಲಿ, ಸಾಂಬಾರು, ಚಟ್ನಿ, ಕೆಂಪು ಚಟ್ನಿ ಅಂತೂ ತುಂಬಾ ಚೆನ್ನಾಗಿತ್ತು. ನನಗೆ ಸಖತ್ ಇಷ್ಟ ಆಯಿತು. ಹೋಟೆಲ್ ಸಿಗ್ತಿದ್ರು, ತುಂಬ ಟೇಸ್ಟಿಯಾಗಿತ್ತು. ಸೊ ನೆಕ್ಸ್ಟ್ ನಾವು ರೀಚ್ ಆಗೋಷ್ಟೊತ್ತಿಗೆ 2 ಗಂಟೆ ಆಗೋಗಿತ್ತು. ಇನ್ನೂ ಬೇಗ ರೀಚ್ ಆಗ್ಬೋದಾಗಿತ್ತೋ ಏನೋ. ಆದರೆ ಏನಂದರೆ ಅಲ್ಲಿ ರೋಡು ಒಂದೇ ಚಿಕ್ಕ ರೋಡ್ ಮಾಡಿರೋದ್ರಿಂದ ಹೋಗೋರ್ದು ಬರೋರ್ದು ಒಂದೇ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ರೋಡ್ಗಳೆಲ್ಲ ತುಂಬಾ ಚೆನ್ನಾಗಿದೆ. ಸೊ ನಾವು ಬಂದ್ವಿ ವಿನಾಯಕಮ್ ಅನ್ನೋ ಹೋಟೆಲ್ಗೆ. ನಾವು ಕುಂಭಕೋಣಮಿಂದ ಒಂದು 3-4 ಕಿಲೋಮೀಟರ್ ಏನೋ ಆಗುತ್ತಷ್ಟೇ. ಅಲ್ಲೇ ಹೋಟೆಲ್ ಚೆನ್ನಾಗಿದೆ, ಇರೋದ್ರಲ್ಲಿ ಓಕೆ ಅಂತ ನಮಗಿದು ಅನ್ನಿಸ್ತು. ಯಾಕಂದರೆ ನಾವು ಒಂದು 2-3 ಸರ್ತಿ ನಾವು ಬೇರೆ ಹೋಟೆಲ್ಗಳಲ್ಲೆಲ್ಲ ಬುಕ್ ಮಾಡಿ ಕ್ಯಾನ್ಸಲ್ ಆಗಿತ್ತು, ಹೋಗೋಕ್ಕಾಗೇ ಇರಲಿಲ್ಲ. ಇದು 3ನೇ ಸರ್ತಿ ಹೋಗಲೇಬೇಕು ಅಂದ್ಕೊಂಡು ಎಲ್ಲರೂ ಕರ್ಕೊಂಬಂದಿದ್ದೀವಿ. ಸೊ ನೋಡಿ, ಇದೇ ನಮ್ಮದು ಹೋಟೆಲ್ ರೂಮು ಹೇಗಿದೆ ಅಂತ. ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ ಅನಿಸ್ತು ನನಗೇನೋ ಇರೋದ್ರಲ್ಲಿ. ಬಟ್ ಬಾತ್ರೂಮ್ ಸ್ವಲ್ಪ ಚಿಕ್ಕದು ಅನ್ನಿಸ್ತು. ಟಾಯ್ಲೆಟು ಬಾತ್ರೂಮ್ ಒಂದೇ ಜಾಗದಲ್ಲೇ ಇದೆ. ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಓಕೆ, ಪರವಾಗಿಲ್ಲ ಅಂತ ಅನ್ನಿಸ್ತು. ತುಂಬ ಇದು ಮಾಡೋದಕ್ಕಾಗಲ್ಲ, ಬಟ್ ನೀಟಿದೆ. ನಮ್ಗೆ ಇದು ಮಾಡಿಕೊಡ್ತಾರೆ. ಏನಾದ್ರು ನಿಮಗೆ ಅವಶ್ಯಕತೆ ಇದ್ದರೆ ಇನ್ನೊಂದು ಸತಿ ಬೇಕಾದ್ರೂ ಕ್ಲೀನ್ ಮಾಡಿಕೊಡ್ತಾರೆ. ಸೊ ನಾನು ಫಸ್ಟ್ ಹೋಗಿದ ತಕ್ಷಣ ಬಾತ್ರೂಮ್ ಟಾಯ್ಲೆಟು ನೋಡಿದೆ ನೀಟಾಗಿದೆಯಾ ಅಲ್ಲೆಲ್ಲ ಅಂತ. ಶವರು, ಆಮೇಲೆ ಕೆಲವೊಂದು ಕಡೆ ಬಕೆಟ್ಗಳೆಲ್ಲ ಚೆನ್ನಾಗಿರಲ್ಲ, ಆವಾಗಲೇ ಚೇಂಜ್ ಮಾಡ್ಸೋಕ್ಕೆ ಏನಾರು ಇದ್ದರೆ ಅಂತ ಚೆಕ್ ಮಾಡಿ ನೋಡಿದೆ. ಇಲ್ಲ, ಎಲ್ಲ ಚೆನ್ನಾಗಿತ್ತು. ಅಲ್ಲೇ ಶವರ್ ಜೆಲ್ಲು ಮತ್ತು ಶಾಂಪೂದು ಅಲ್ಲೇ ವಾಲ್ಗೆ ಇದು ಮಾಡಿಬಿಟ್ಟಿದ್ರು. ಆಮೇಲೆ ನಮಗೆ ಪೇಸ್ಟು, ಬ್ರಷು, ಸೋಪು ಈ ಕಡೆ ಸಪ್ರೇಟಾಗಿ ಕೊಟ್ಟಿದ್ದರು. ಸೊ ನಾನು ನೋಡಿ, ಆ ಬ್ಯಾಗ್ ಏನಿದೆ ಗೊತ್ತಾ, ಅದರಲ್ಲಿ ಮಡ್ಲಕ್ಕಿ ಇದೆ. ಯಾವ ದೇವ್ರಿಗೆ ಅಂತ ನಾನು ನಿಮಗೆ ಹೇಳ್ತೀನಿ. ಆ ದೇವಸ್ಥಾನಕ್ಕೂ ಹೋಗ್ತೀವಿ ಸ್ವಲ್ಪ ಹೊತ್ತಲ್ಲೇ. ಸೊ ಈ ರೂಮ್ ತೋರಿಸೋಣ, ನಿಮ್ಗೆ ಯಾರಿಗಾರ ಅನುಕೂಲ ಆಗ್ಬೋದು ಅನ್ನೋದಕ್ಕೋಸ್ಕರ ಈ ರೂಮ್ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ನಾನು. ರೂಮ್ ಚೆನ್ನಾಗಿದೆ. 2 ಲೀಟರಷ್ಟು ನೀರು ನಮಗೆ ಕೊಟ್ಟಿದ್ರು ಹೋಗಿದ ತಕ್ಷಣ ಅಲ್ಲಿತ್ತು. ಚೆನ್ನಾಗಿದೆ. ಟಿ ವಿ ಇದೆ, ಎ ಸಿ ಇದೆ, ಫ್ಯಾನು ಇದೆ, ಎಲ್ಲ ಚೆನ್ನಾಗಿದೆ. ವಾತಾವರಣವೂ ಚೆನ್ನಾಗಿದೆ. ಒಂದೇನು ಅಂದರೆ ಎದುರುಗಡೆನೇ ರೈಲ್ವೆ ಸ್ಟೇಷನ್ ಇರೋದ್ರಿಂದ ಸ್ವಲ್ಪ ಸೌಂಡ್, ಯಾವಾಗಲೂ ಸೌಂಡ್ ಆಗೋದಿಲ್ಲ.
ಒಂದು 2 ಸತಿ ಸೌಂಡ್ ಆಗ್ಬೋದು ದಿನದಲ್ಲಿ 2 ದಿನ ಸೌಂಡ್ ಅನಿಸುತ್ತೆ ಅಷ್ಟೇ ಬಿಟ್ಟರೆ ಅಂಥ ಏನು ನಿಮಗೆ ಡಿಸ್ಟರ್ಬ್ ಅನಿಸೋದಿಲ್ಲ. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಕೆಳಗಡೆನೇ ರೆಸ್ಟೋರೆಂಟ್ ಇರೋದ್ರಿಂದ ನಮ್ಗೆ ಊಟ ತಿಂಡಿ ತೊಂದರೆ ಆಗೋಲ್ಲ. ಮಕ್ಳು ಯಾರೋ ಬಂದರೆ ಈ ಥರ ಚಿಕ್ಕ ಮಕ್ಕಳು ತುಂಬ ಎಳೆ ಮಕ್ಕಳು ಕರ್ಕೊಂಬಂದರು ಅಟ್ಲೀಸ್ಟ್ ನಮ್ಗೆ ಈ ಥರ ರೆಸ್ಟೋರೆಂಟ್ ಇರೋ ಅಂಥ ಜಾಗದಲ್ಲಾದರೆ ಹಾಲು ಏನಾದರೂ ನಮಗೆ ಸಿಗುತ್ತೆ, ಹುಡ್ಕೊಂಡು ಹೋಗೋ ಅಂಥದ್ದು ಇರೋದಿಲ್ಲ ಅನ್ನೋದಕ್ಕೋಸ್ಕರ ನಾವು ಇದನ್ನು ಬುಕ್ ಮಾಡಿದ್ವಿ. ನಿಮಗೂ ಇದೇ ಅನುಕೂಲ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಹೋಟೆಲ್ ಮಾತ್ರ ತುಂಬಾ ಚೆನ್ನಾಗಿದೆ. ನನ್ನ ಮಗಳು ರೆಡಿ ಆಗ್ತಾ ಇದ್ದಾಳೆ, ಸಾಯಂಕಾಲದಕ್ಕೆಲ್ಲ ಹೊರಡಬೇಕಲ್ಲ ಟೆಂಪಲ್ಗೆ. ನಾವು ಅಂದರೆ ಫೇಸ್ ವಾಶ್ ಮಾಡ್ಕೊತಾ ಇದ್ಲು. ನೆಕ್ಸ್ಟ್ ಕೆಳಗಡೆ ಹೋಗಿ ಊಟ ಮಾಡ್ಕೊಂಬರೋಣ ಅಶ್ವಾಗೋಗಿತ್ತು. ಆಗಲೇ 2:15 2:45 ಆಗಿತ್ತು. 3 ಗಂಟೆ ಕ್ಲೋಸು ಅಂತ ಬೇರೆ ಹೇಳಿದರು. ಸರಿ, ನಾನು ಅಲ್ಲಿ ಬೊಫೆ ಥರ ಇತ್ತು, ಅನ್ನ ಸಾಂಬಾರು ರಸಮ್, ಅದನ್ನು ನಾನು ತೊಗೊಂಡೆ. ಅದಾದಮೇಲೆ ನಮ್ಮ ಅಣ್ಣನವರು ಇನ್ನೊಂದು ಕಾರ್ ಬರೋದಿತ್ತು. ಸೊ ಅವ್ರು 3:15 ಮೇಲಾಗುತ್ತೆ ಅಂತ ಫೋನ್ ಮಾಡಿದ್ರು. ಅವ್ರು ಸ್ವಲ್ಪ ಲೇಟಾಗಿ ಬಿಟ್ಟಿರೋದ್ರಿಂದ ಅವ್ರಿಗೆ ಮುಂಚೆನೇ ಆರ್ಡ್ರ್ ಕೊಟ್ಬಿಟ್ಟಿದ್ವಿ ಅವ್ರಿಗೆ. ಯಾಕಂದರೆ 3 ಆದಮೇಲೆ ಅವ್ರು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ. ಹಾಗಾಗಿ ಸರಿ ಅಂದ್ಬಿಟ್ಟು ಅವ್ರು ಮುಂಚೆನೇ ಅವ್ರಿಗೆ ಪರೋಟ ಎಲ್ಲ ಹೇಳಿದ್ವಿ. ನಾನು ಅನ್ನ ಸಾಂಬಾರು ಈ ಥರ ಇತ್ತು. ಇದು ಗೊಜ್ಜು, ಒಂಥರ ಪುಳಿಯೋಗರೆ ಗೊಜ್ಜು ಟೈಪಲ್ಲಿ ಇಟ್ಟಿದ್ರು. ಚೆನ್ನಾಗಿತ್ತು. ಇಷ್ಟೇ ಸಿಂಪಲಾಗಿದ್ರೂ ಊಟ ಚೆನ್ನಾಗಿತ್ತು. ನಮಗೆ ಊಟದಲ್ಲಿ ಏನೂ ತೊಂದರೆ ಅನಿಸ್ಲಿಲ್ಲ. ಪಾಯಸ ಇತ್ತು, ವಡೆ ಇತ್ತು, ಮೊಸರು, ಉಪ್ಪಿನಕಾಯಿ ಈ ಥರ ಎಲ್ಲ ಇತ್ತು. ನಮಗೇನೋ ಇಷ್ಟ ಆಯಿತು ಊಟ. ನಿಮಗೆ ಬೇಕಿದ್ರೆ ಇದು ಬೇಡ ಅಂದರೆ ರೋಟಿ ಆ ಥರನೂ ನಿಮ್ಗೆ ಸಪ್ರೇಟಾಗಿ ಕೊಡ್ತಾರೆ. ಸೊ ನಮ್ಮ ಅತ್ತಿಗೆ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಅಕ್ಕನ ಮಗ, ನನ್ನ ಕಸಿನ್, ಅವ್ರ ಚಿಕ್ಕಪ್ಪನ ಮಕ್ಕಳು, ನನ್ನ ಅಣ್ಣನ ಮಗಳು, ಇಷ್ಟು ಜನನೂ ನಾವು ಬಂದ್ವಿ. ಸೊ ರೆಡಿ ಆದ್ವಿ ಸಾಯಂಕಾಲ 4 ಗಂಟೆ ಬರ್ತಿದ್ದಾಗೆ ರೆಡಿ ಆಗಿಬಿಟ್ವಿ. ಸೊ ಇದು ನಾವು ಹೋಗ್ತಾ ಇರೋ ಟೆಂಪಲ್ ಹೆಸರು ಗರ್ಭರಾಕ್ಷಾಂಬಿಕಾ ಟೆಂಪಲ್ಗೆ ರೆಡಿ ಆಗಿದ್ದೀವಿ. ಸೊ ನನ್ನ ಮಗಳು ಹುಟ್ಟಿದ ಮೇಲೆ ಅಲ್ಲಿ ಕರ್ಕೊಂಬರ್ತೀವಿ ಅಂತ ನಾನು ಅರ್ಸ್ಕೊಂಡಿದ್ದೆ. ಹಾಗಾಗಿ ನನ್ನ ಮಗಳು ಹುಟ್ಟು 6 ವರ್ಷ ಆದಮೇಲೆ ನಾನು ಇಲ್ಲಿಗೆ ಹೋಗ್ತಾಯಿದ್ದೀನಿ. ಸೊ ನಾನು ನನ್ನ ಮಗಳು ರೆಡಿಯಾಗಿದ್ವಿ. ಸೊ ಹಿಂಗೆ ಅವರಿನ್ನೂ ರೆಡಿ ಆಗ್ತಿದ್ರಲ್ಲ, ಸರಿ ಒಂದೆರಡು ಫೋಟೋ ತೊಗೊಳೋಣ ಅಂತ ನಾನು ತೊಗೊತಾ ಇದ್ದೆ. ಇದು ಮಲ್ಲೇಶ್ವರಮಲ್ಲಿ ಸ್ಯಾರಿ ತೊಗೊಂಡಿದ್ದು ನಾನು. ಹಾಗೆ ನನ್ನ ಮಗಳದು ನಂದು ಸ್ವಲ್ಪ ಮ್ಯಾಚಿಂಗ್ ಆಗುತ್ತೆ ಅಂತ ಹಾಗೆ ತಗೊಂಡ್ವಿ. ಅವಳಿಗೆ ಅವ್ರ ನಮ್ಮ ಅಣ್ಣನ ಕಾರ್ಗೆ ಹೋಗಬೇಕಾಗಿತ್ತು ಅವಳು. ಅದಕ್ಕೆ 2 ಕಾರಲ್ಲಿ ಬೇಡ, ಒಂದೇ ಕಾರಲ್ಲಿ ಹೋಗೋಣ ಅಂತ ಇದು ಮಾಡಿದ್ಲು. ಸೊ ನೋಡಿ, ಹಿಂದೆ ಎಲ್ಲ ನನ್ನ ಚಿಕ್ಕಪ್ಪನ ಮಗ ಹಾಗೂ ನಮ್ಮ ಅತ್ತಿಗೆ ಅಕ್ಕನ ಮಗ, ನಮ್ಮ ಅತ್ತಿಗೆ ಮಗಳು, ಅದು ಅಣ್ಣನ ಮಗಳು, ಇಷ್ಟು ಜನನ ಹೊರಟಿದ್ದೀವಿ. ಅವಳಿಗೆ ಖುಷಿ ಈ ಕಾರಲ್ಲಿ ಹೋಗೋದು ಅಂದರೆ ಏನೋ ಖುಷಿ. ಅವ್ರ ಮಾಮನ ಜೊತೆ ಇನೋವಾ ಕಾರಲ್ಲೇ ಹೋಗೋಣ, ಎಲ್ಲರೂ ಒಂದೇ ಕಾರಲ್ಲೇ ಹೋಗಬೇಕು ಅಂದ್ಲು. ಸರಿ ಆಯ್ತಮ್ಮ ಅಂತ ಹೊರಟ್ವಿ. ಒಂದು 4:15 ಅಷ್ಟೊತ್ತಿಗೆ ಹೋಗೋದು ತುಂಬ ನಿಧಾನ ಆಗೋಯಿತು. ಯಾಕಂದರೆ ರೋಡು ಒಂದೇ ಕೊಟ್ಟಿರೋದ್ರಿಂದ, ಹೋಗೋದು ಬರೋದು ಒಂದೇ ಆಗಿರೋದ್ರಿಂದ ಸ್ವಲ್ಪ ರೋಡ್ ಬೇರೆ ಚಿಕ್ಕದಿದೆ. ಆ ಚಿಕ್ಕದಿರೋದ್ರಿಂದ ಎಷ್ಟೇ ಹತ್ತಿರ ಇದ್ದರೂ ಹೋಗೋದು ಸ್ವಲ್ಪ ಲೇಟೇ ಆಗ್ತಾಯಿತ್ತು. ಕೊನೆಗೆ ಗರ್ಭರಾಕ್ಷಾಂಬಿಕಾ ಟೆಂಪಲ್ ಅಂತ ಇದೆ ಹೆಸರು. ಹೋದ್ವಿ. ಇಲ್ಲಿ ಹೋಗಿ ಅವ್ರನ್ನ ಕೇಳಿದ್ವಿ ನಾವು, ಈ ಥರ ತೊಟ್ಲುದು ಒಂದು ಸೇವೆ ಮಾಡಿಸ್ಬೇಕು ನಾವು, ಎಷ್ಟಾಗತ್ತೆ ಅಂತ. ಅದು 1 ರೌಂಡಾಗ ಮಾಡ್ತಾರೆ, 500 ರೂಪಾಯಿ ಅಂತ ಹೇಳಿದ್ರು. ಇಲ್ಲೇನೋ ಬರೆದಿದ್ದಾರೆ, ಅದು ನನಗೆ ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದೀನಿ 12:15 ಊಟ ಕೊಡಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಚಿತ್ರ ನೋಡಿ, ಆ 12:30 ಅನ್ನೋದು ನೋಡಿ. ಅದಾದಮೇಲೆ ಇಲ್ಲಿ ಎಲ್ಲರೂ ದೀಪ ಹಚ್ತಾಯಿದ್ರು. 9, 11 ಹಚ್ಚಿದ್ರೆ ಮಕ್ಕಳು ಆಗಬೇಕು ಅನ್ನೋರು, ಅಥವಾ ಏನಾದ್ರು ಕಷ್ಟ ಅಥವಾ ಮದುವೆ ಆಗಬೇಕು ಅಂತ ಹರಿಸ್ಕೊಳೋರು ಅಲ್ಲಿ ಬಂದು ಅಲ್ಲಿ 9 ಅಥವಾ 11 ದೀಪ ಹಚ್ಚಿದ್ರೆ ಒಳ್ಳೆಯದು ಅಂತ. ಇಲ್ಲಿ ಈಶ್ವರಂದು ಟೆಂಪಲ್ ಇದೆ. ಈಶ್ವರನ ಜೊತೆನೇ ಗರ್ಭರಾಕ್ಷಾಂಬಿಕಾ ದೇವಿ ಟೆಂಪಲ್ ಇದೆ ಇದು. ಹಾಗಾಗಿ ಇಲ್ಲಿ ತುಂಬ ಮಹರ್ಷಿಗಳ ಸ್ಥಾಪನೆ ಮಾಡಿ ಅವ್ರ ಮೂಲಕ ದೇವಿ ಇದು ಮಾಡಿರೋದು. ನೋಡಿ, ಇದೇ ದೇವಿ ಗರ್ಭರಾಕ್ಷಾಂಬಿಕಾ ದೇವಿ. ನಿಮಗೆಲ್ಲರಿಗೂ ಆ ದೇವಿ ಒಳ್ಳೇದು ಮಾಡಲಿ. ಮಕ್ಕಳಾಗಬೇಕು ಅನ್ನೋರು ಅಥವಾ ಗರ್ಭದಲ್ಲಿ ಏನಾದರೂ ತೊಂದರೆ ಇದ್ದರೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಆ ದೇವಿ ನಿಮಗೆ ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅಲ್ಲಿ ತುಪ್ಪ ಮತ್ತು ಎಣ್ಣೆ ಕೊಡ್ತಾರೆ. ಅದ್ರ ಬಗ್ಗೆ ಆ ಡೀಟೇಲ್ಸ್ ಎಲ್ಲ ನಿಮ್ಗೆ ಅಲ್ಲೇ ಕೊಡ್ತಾರೆ. ಖಂಡಿತ ಹೋಗಿ ಬನ್ನಿ. ಸುಮಾರು ಜನಕ್ಕೂ ಒಳ್ಳೆಯದಾಗಿದೆ ಇದರಿಂದ. ಇದೇ ಆ ತೊಟ್ಲು, ಬೆಳ್ಳಿ ತೊಟ್ಲು. ಅದ್ರ ಮೇಲೆ ಚಿನ್ನದ ಒಂದು ಇದು ಹಾಕಿದ್ದಾರೆ, ಲೇಪ ಥರ ಇದೆ ಚಿನ್ನದ್ದು. ಸೊ ಇದ್ರ ಮೇಲೆ ಕೂತ್ಕೊಂಡು ಒಂದು ಪ್ರದಕ್ಷಿಣೆ ಮಾಡಿಸ್ತಾರೆ ದೇವಿಗೆ. ತುಂಬ ಚಿಕ್ಕ ಮಕ್ಕಳು ಇದ್ರೂ ಕರ್ಕೊಂಬಂದ್ಬಿಡ್ತಾರೆ ಬೇಗ. ಬಟ್ ನಮಗೇನೋ ಇಲ್ಲಿಗೆ ಬರಬೇಕು ಅಂದಾಗ ಎಲ್ಲನೂ ಅಡೆತಡೆ ಆಗ್ತಿತ್ತು. ಏನೋ ಗೊತ್ತಿಲ್ಲ, ಈ ಸತಿ ಎಲ್ಲರೂ ಒಟ್ಟಿಗೆ ಬರಬೇಕು ಅನ್ನೋದೇ ಆ ದೇವಿದು ನಮ್ಮ ಮೇಲೆ ಇದಿತ್ತೇನೋ. ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ಬಂದ್ವಿ. ಹಾಗಾಗಿ ತುಂಬ ಚೆನ್ನಾಗಿತ್ತು, ಟ್ರಿಪ್ಪೂ ಚೆನ್ನಾಗಿತ್ತು. ಬರೀ ನಾವು 3 ಜನ ಹೋಗಿದ್ದಿದ್ರೆ ಈ ಥರ ಅನಿಸ್ತಾ ಇರಲಿಲ್ಲ.
ಈ ಎಲ್ಲರೂ ಹೋಗಿದ್ದಕ್ಕೆ ಅವಳು ತುಂಬಾ ಎಂಜಾಯ್ ಮಾಡಿದ್ಲು, ಖುಷಿಪಟ್ಲು. ಅವಳೇನೋ ಸ್ವಲ್ಪ ಗಾಬರಿ ಆಗ್ತಾಯಿದ್ಲು, ಹಿಂಗೆ ಕರ್ಕೊಂಡು ಹೋಗ್ತಾಯಿದ್ದಾರೆ ನನ್ನನ್ನು ಅಂತ. ಆಮೇಲೆ ಹೇಳಿದ್ವಿ, ಇದು ದೇವ್ರಿಗೋಸ್ಕರಮ್ಮ ನಿನ್ನೆ ಇದು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಅದಕ್ಕೋಸ್ಕರ ದೇವ್ರು ನಿಂಗೆ ಆಶೀರ್ವಾದ ಮಾಡ್ತಾರೆ ಇದ್ರಲ್ಲಿ ಕೂತ್ಕೊಂಡ್ರೆ ಅಂದಿದ್ದಕ್ಕೆ, ಹೆಂಗೆ ಮಾಡ್ತಾರೆ ಹಂಗೆ ಹಿಂಗೆ ಏನೇನೋ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಹಾಗಾಗಿ ಮಡಿಲಕ್ಕಿಯನ್ನು ನಾವು ಕೊಟ್ವಿ. ಮಡಿಲಕ್ಕಿ ಕೊಟ್ಟು ಬಂದಮೇಲೆ ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ವಿ. ನಮಗಂತೂ ತುಂಬಾ ಖುಷಿ ಆಯಿತು. ದೇವ್ರ ದರ್ಶನನೂ ತುಂಬ ಚೆನ್ನಾಗಾಯಿತು. ಯಾಕಂದರೆ ಅಲ್ಲಿ ಏನು ಪೂಜಾರಿಯವರು ಇರಲಿಲ್ಲ, ಏನೋ ಮೀಟಿಂಗ್ ಇದೆ ಶುಕ್ರವಾರ ಆಗಿರೋದ್ರಿಂದ ಅವ್ರದ್ದೇನೋ ಮೀಟಿಂಗ್ ಇರುತ್ತೆ ಅಂತ ಹೋಗ್ತಾಯಿದ್ರು. ಆಮೇಲೆ ಇಲ್ಲ ನಾನು ಹಿಂಗೆ ಬಂದಿದ್ದೀವಿ ಮಡಿಲಕ್ಕಿ ಎಲ್ಲ ಕೊಡಬೇಕು ಅಂದಮೇಲೆ ಅವರು ಸರಿ ಅಂತ ಬಂದಮೇಲೆ ತುಂಬಾ ಜನ ಬಂದರು. ಆವಾಗ ಪೂಜೆ ಅಂತ ತುಂಬ ಚೆನ್ನಾಗಾಯಿತು. ಮಡಿಲಕ್ಕಿ ಎಲ್ಲ ದೇವಿ ಕೊಟ್ಟು ಸೀರೆ ಎಲ್ಲ ಕೊಟ್ಟು ಕಾಣಿಕೆನೂ ಕೊಟ್ಬಿಟ್ಟು ಬಂದ್ವಿ. ನನ್ನ ಮಗಳು ಇಲ್ಲಿ ನಾನು ಡ್ಯಾನ್ಸ್ ಆಡ್ತೀನಮ್ಮ ಅಂತ, ಅವಳಿಗೆ ಭರತನಾಟ್ಯಗೆ ಸೇರಿರೋದ್ರಿಂದ ಒಂದು 3-4 ಕ್ಲಾಸ್ ಆಗಿದೆ. ಅದೇನು ಕಲ್ತಿದ್ದಾಳೋ ಅದು ಎಲ್ಲ ದೇವಸ್ಥಾನಗಳಲ್ಲೂ ಈ ಥರ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಎಲ್ಲಿ ಒಂದು ಸೆಕೆಂಡ್ ಸುಮ್ಮನೆ ಇರೋಲ್ಲ, ಎಲ್ಲಿ ಒಂದು ಜಾಗ ಸಿಗೋದೋ ಅಲ್ಲಿ ಹಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ಹೋಗಿ ಅವಳು ಇಂಟ್ರೆಸ್ಟಿಂದ ಆಡ್ತಿದ್ದಾಳಲ್ಲ ಅಂತ ನಾವು ಖುಷಿ ಪಡ್ತೀವಿ. ಅಲ್ಲೇ ಹಸುಗಳನ್ನ ಸಾಕಿದ್ದಾರೆ, ಅದನ್ನೆಲ್ಲ ಮುಟ್ಟು ಬರ್ತೀನಿ ಅಂತ ಅವ್ರ ಅತ್ತೆನ ಕರ್ಕೊಂಡು ಹೋದ್ಲು. ನಾನು ಈ ಚಿಕ್ಕದೆಲ್ಲ ಇದೆ, ನಾನು ಸ್ವಲ್ಪ ದೊಡ್ಡದನ್ನು ಮುಟ್ಟಬೇಕು ಅಂದ್ಬಿಟ್ಟು ಹೋಗಿ ಅಲ್ಲಿ ಹಸುಗಳನ್ನೆಲ್ಲ ಮುಟ್ತಾಯಿದ್ಲು. ಸರಿ ಆಯ್ತಮ್ಮ ಅಂತ ಮುಗಿಸ್ಕೊಂಡು ಆ ದೇವಸ್ಥಾನದ ಒಳಗಡೆನೇ ಇದು ಕಲ್ಯಾಣಿ ಇದೆ, ತುಂಬ ಚೆನ್ನಾಗಿದೆ. ಸೊ ಬೆಳಿಗ್ಗೆ ಹೊತ್ತು ಹೋದರೆ ಚೆನ್ನಾಗಿ ಕಾಣುತ್ತೆ. ಇಷ್ಟೆಲ್ಲ ಮುಗಿಸ್ಕೊಂಡು ಮನೆಗೆ ರೂಮಿಗೆ ನಾವು ಬರೋಷ್ಟೊತ್ತಿಗೆ ಆಗಲೇ ಟೈಮ್ ಆಗೋಗಿತ್ತು, 8:30. ಸೊ ಅಲ್ಲೇ ಇದ್ರು ಹೇಳಿದ್ನಲ್ಲ, ಈ ಥರ ಎಲ್ಲರೂ ಹೋದರೆ ಆರಾಮಾಗಿ ನಮಗೆ ಇಂಥ ಹೋಟ್ಲುಗಳು ಬೆಸ್ಟ್. ಅಲ್ಲೇ ನಾವು ಊಟ ಮಾಡಿದ್ವಿ, ಊಟ ಮಾಡಿ ಮಲ್ಕೊಂಡ್ವಿ. ಸೊ ಇದು ಒಂದು ದಿನ ಕುಂಭಕೋಣಂದು ಇಷ್ಟು ವೀಡಿಯೋ ಆಗಿತ್ತು. ಯಾರ್ಯಾರು ನೋಡ್ತಿದ್ದೀರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು.